ಕಾಫಿ ಮಾಡ್ಕೊಂಬಂದ್ ಕೊಡ್ಲಾ? ಬೇಡ ರೂಪಾ, ಆಫೀಸ್ಗೆ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ಒಬ್ರು ಕ್ಲೈಂಟ್ಗೆ ಇವತ್ತು ಮೀಟಿಂಗ್ ಬರ್ಬೇಕು ಅಂತ ಹೇಳಿದ್ದೀನಿ, ಬೇಗ ಹೋಗ್ಬೇಕು. ಹೌದಾ? ಬೇರೆ ಆಫೀಸಲ್ಲಿ ಕೆಲಸ ಮಾಡಕ್ಕೆ ನಿಮಗೆ ಬೇಜಾರಾಗಲ್ವಾ ಅಮ್ಮೋರೆ? ಅಲ್ಲ, ನಾನು ಬೇರೆ ಆಫೀಸ್ಗೆ ಹೋಗ್ತಾ ಇದೀನಿ ಅಂದ್ರೇನೆ ಈ ತರ ಕೇಳ್ತಿದ್ದಾಳೆ ರೂಪಾ. ಅಕಸ್ಮಾತ್ ನಾನೇನಾದ್ರೂ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಗೊತ್ತಾದ್ರೆ? ಅಮ್ಮೋರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಯಾಕೆ ಬೇಜಾರು ರೂಪಾ? ಸಾವಿರಾರು ಜನ ನನ್ನ ಹತ್ರ ಯಾವುದೇ ಬೇಜಾರಿಲ್ದಿರಂಗೆ ಕೆಲಸ ಮಾಡಿದ್ದಾರೆ. ನಾನು ಉದ್ಧಾರ ಆಗ್ಬೇಕು ಅಂತ ಅವರು ದುಡ್ಡು ಕೊಟ್ಟಿದ್ದಾರೆ. ಈಗ ನನ್ ಸರ್ದಿ, ಬೇರೆಯವ್ರಿಗೆ ಕೆಲಸ ಮಾಡ್ತೀನಿ. ನಿಜ ಹೇಳ್ಬೇಕು ಅಂತಂದ್ರೆ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದ್ರಲ್ಲೂ ಖುಷಿ ಇದೆ ರೂಪಾ. ನಿಮಗೆ ಖುಷಿ ಇರ್ಬೋದು ಅಮ್ಮೋರೆ, ಆದ್ರೆ ಬೇರೆಯವ್ರ ಹತ್ರ ಕೆಲಸ ಮಾಡೋದ್ ನೋಡಿದ್ರೆ ನನಗ್ ಬೇಜಾರಾಗುತ್ತೆ ಅಮ್ಮೋರೆ. ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು ರೂಪಾ. ಸರಿ, ಭೈರವಿ ಸ್ಕೂಲಿಂದ ಬರ್ತಾಳೆ. ಮನೇಲಿ ನಿನ್ನ ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ. ಇಬ್ರು ಮಾತಾಡ್ಕೊಂಡು ಆಟಾಡ್ಕೊಂಡು ಆರಾಮಾಗಿರಿ. ನೀನ್ ಅವಳ ಜೊತೆ ಮನೇಲಿದ್ರೆ ನನಗೂ ಒಂಥರ ನೆಮ್ಮದಿ. ನನ್ಗೂ ಅವಳನ್ನ ಯಾವಾಗ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿದೆ ಅಮ್ಮೋರೆ. ದಿನ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ದಾರಿ ಉದ್ದಕ್ಕೂ ಮಾತಾಡ್ತಾನೇ ಇರೋಳು. ನನ್ನನ್ನು ಯಾಮಾರಿಸಿ ಫ್ರಿಜ್ಜಿಂದ ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ ತಗೊಂಡು ತಿನ್ನೋಳು. ಇದಕ್ಕೆ ಬೇರೆ ಕಮಲಮ್ಮ ಸಪೋರ್ಟ್ ಮಾಡ್ತಾ ಇದ್ರು, ನಾನು ವಿರೋಧ ಮಾಡಕ್ಕೆ. ಅದನ್ನೆಲ್ಲ ನೆನ್ಸ್ಕೊಂಡ್ರೇನೆ ತುಂಬಾ ಬೇಜಾರಾಗುತ್ತೆ ಅಮ್ಮೋರೆ. ಮನೇಲಿ ಎಷ್ಟೋ ಸಲ ನಾನು ಒಬ್ಳೇ ಕುತ್ಕೊಂಡು ಹತ್ತಿದ್ದೀನಿ ಗೊತ್ತಾ? ನೋಡು, ಅವಳು ಸ್ಕೂಲಿಂದ ಬರ್ತಾಳೆ. ಅವಳ ಹತ್ರ ನಿನ್ ಗೋಳು ಎಷ್ಟಿದ್ಯೋ ಅಷ್ಟು ಹೇಳ್ಕೊಂಬಿಡು, ಆಯ್ತಾ? ಅವಾಗ ನಿನ್ ಮನ್ಸು ಹಗುರ ಆಗುತ್ತೆ. ಸರಿ ಅಮ್ಮೋರೆ.